ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಉಮೇಶ್. ಅಕ್ಟೋಬರ್ ತಿಂಗಳು ಬಂತು ಅಂತಂದ್ರೆ ಕಾಶ್ಮೀರದಲ್ಲಿ ನಡೆದಂತಹ ಸಾಲು ಸಾಲು ಘಟನೆಗಳು ಹಾಗೆ ನಮ್ಮ ಕಣ್ಮುಂದೆ ಹಾದು ಹೋಗುತ್ತೆ. ಸ್ವಾತಂತ್ರ್ಯ ನಂತರ ನಮ್ಮ ಶತ್ರುಗಳು ಮೊದಲ ಬಾರಿ ನಮ್ಮ ಮೇಲೆ ಆಕ್ರಮಣ ಮಾಡಿದ್ದು, ಕಾಶ್ಮೀರ ಭಾರತ ಜೊತೆ ವಿಲೀನಗೊಂಡದ್ದು, ಅನಂತರದ ಯುದ್ಧ, ನಾವು ಗಳಿಸಿದ್ದು, ಉಳಿಸ್ಕೊಂಡದ್ದು, ಕಳ್ಕೊಂಡದ್ದು ಒಂದೊಂದು ರೋಚಕ ಕಥೆಗಳೇ. ಅದರ ಒಂದಷ್ಟು ಮೆಲುಕುಗಳನ್ನು ಹಾಗೆ ಹಾಕ್ತಾ ಹೋಗೋಣ. ಭಾರತ ಸ್ವತಂತ್ರಗೊಂಡು ದೇಶ ವಿಭಜನೆಯಾದಾಗ 550ಕ್ಕೂ ಹೆಚ್ಚು ಪ್ರಾಂತ್ಯಗಳು ಸ್ವತಂತ್ರ ಭಾರತದೊಂದಿಗೆ ವಿಲೀನಗೊಳ್ತವೆ. ಆದರೆ ಜಮ್ಮು ಕಾಶ್ಮೀರ ಮಾತ್ರ ತನ್ನ ನಿರ್ಧಾರವನ್ನು ತಕ್ಷಣಕ್ಕೆ ತಿಳಿಸೋದಿಲ್ಲ. ಅಲ್ಲಿನ ರಾಜ ಹರಿಸಿಂಗರು ತಾವು ಎಲ್ಲಿಗೆ ಹೋಗಬೇಕು ಅನ್ನೋದು ಅವರಿಗೆ ಒಂದಷ್ಟು ಕನ್ಫ್ಯೂಷನ್ ಇರುತ್ತೆ. ಮೊದಲಿಗೆ ತಾವು ತಟಸ್ಥರಾಗಿ ಉಳಿದು ಬಿಡ್ತೀವಿ ಅನ್ನೋ ಪ್ರಸ್ತಾವನೆಯನ್ನು ಮುಂದೆ ಇಡ್ತಾರೆ. ಆದರೆ ಭಾರತ ಮತ್ತು ಪಾಕಿಸ್ತಾನದ ನಾಯಕರು ಇಲ್ಲ, ಅದು ಯಾವುದಾದ್ರು ಒಂದು ಕಡೆ ಬರಲೇಬೇಕು ಅನ್ನುವ ಒಂದು ಷರತ್ತನ್ನು ಹಾಕ್ತಾರೆ. ಹಾಗಾಗಿ ಒಂದಷ್ಟು ಸಮಯನ ಅವರು ತೆಗೆದುಕೊಂಡಿರ್ತಾರೆ. ಇತ್ತ ಹೊಸದಾಗಿ ಉದಯವಾಗಿದ್ದಂತಹ ಪಾಕಿಸ್ತಾನ ಹೇಗಾದರೂ ಮಾಡಿ ಜಮ್ಮು ಕಾಶ್ಮೀರವನ್ನು ತನ್ನೊಂದಿಗೆ ಸೇರಿಸ್ಕೊಂಡು ಬಿಡಬೇಕು ಅನ್ನೋ ಹುನ್ನಾರ ನಡೆಸ್ತಾ ಇರುತ್ತೆ. ಕಾರಣ ಅಲ್ಲಿ 6 ಬಹುಮುಖ್ಯವಾದ ನದಿಗಳು ಹರಿತಾ ಇರುತ್ತೆ. ಅಂದರೆ ನೀರಿನ ಮೂಲ ಇದ್ದದ್ದು ಕಾಶ್ಮೀರದಲ್ಲಿ. ಆ ನಂತರ ನೀರೆಲ್ಲವೂ ಹರಿದು ಪಾಕಿಸ್ತಾನಕ್ಕೆ ಹೋಗ್ತಾ ಇರುತ್ತೆ. ಅದರ ಪರಿಣಾಮನೇ ಆಪರೇಷನ್ ಗುಲ್ಮಾರ್ಗ್, ಕಾಶ್ಮೀರವನ್ನು ಕಬಳಿಸುವಂತಹ ಪಾಕಿಸ್ತಾನದ ಹುನ್ನಾರ. ಮೊದಲಿಗೆ ಪಾಕಿಸ್ತಾನಿ ಪ್ರಾಯೋಜಿತ ಉಗ್ರರು ಪೂಂಚ್ನಲ್ಲಿ ದೊಡ್ಡ ಗಲಾಟೆ ಎಬ್ಬಿಸಿಬಿಡ್ತಾರೆ. ಪೂಂಚ್ನಲ್ಲಿ ಲೂಟಿಕೋರರಿಗೆ ಪಾಕಿಸ್ತಾನ ತನ್ನ ಸೈನ್ಯ ಮತ್ತು ಗುಡ್ಡಗಾಡಿನ ಪಠಾಣ್ಗಳನ್ನು ಕಳಿಸ್ಕೊಡುತ್ತೆ. ಅದೊಂದು ಅನಿರೀಕ್ಷಿತವಾದ ದಾಳಿ. ರಾವಲ್ಪಿಂಡಿಯಲ್ಲಿ ಬಂದೂಕು ಹಿಡಿದ ಪಠಾಣ್ಗಳು ಪೂಂಚ್ ಕಡೆಗೆ ಬರ್ತಾ ಇರ್ತಾರೆ. ಅವ್ರು ಯಾರಿಗೂ ಯಾಕೆ ಅಲ್ಲಿಗೆ ಹೋಗ್ತಾ ಇದೀವಿ ಅನ್ನೋದು ತಿಳಿದಿರೋದಿಲ್ಲ. ಒಟ್ಟಾರೆ ಪಾಕಿಸ್ತಾನ ಕಾಶ್ಮೀರದಲ್ಲಿ ಒಂದಷ್ಟು ಅಶಾಂತಿ ಮೂಡಿಸಬೇಕು ಅಂತ ಮುಂದಾಗಿರುತ್ತೆ. ಅದಕ್ಕೆ ಬ್ರಿಟಿಷ್ ಅಧಿಕಾರಿಗಳ ಕುಮ್ಮಕ್ಕೂ ಸಾಕಷ್ಟು ಇರುತ್ತೆ. ಪಾಕಿಸ್ತಾನಿ ಸೈನ್ಯದ ಮೊದಲ ದಾಳಿಗೆ ಉರಿಯಲ್ಲಿ ಬೀಳ್ಬಿಟ್ಟಿದ್ದಂತಹ ಬ್ರಿಗೇಡಿಯರ್ ರಾಜೇಂದರ್ ಸಿಂಗ್ ಅವರ ಪುಟ್ಟ ಸೈನಿಕ ಪಡೆ ಸಂಪೂರ್ಣ ಸರ್ವನಾಶ ಆಗಿಬಿಡುತ್ತೆ. ಅನಂತರ ಪಾಕಿಸ್ತಾನಕ್ಕೆ ತಡೆಗಡೆ ಇಲ್ಲದಂಗೆ ಆಗ್ಬಿಡುತ್ತೆ. ಇಟ್ ವಾಸ್ ಎ ಕ್ಲಿಯರ್ ವಾಕ್ ಓವರ್. ಕಾಶ್ಮೀರಕ್ಕೆ ಸೇರಿದಂತಹ ಪ್ರಾಂತ್ಯಗಳು ಒಂದರ ಮೇಲೊಂದು ಮಹಾರಾಜ ಹರಿಸಿಂಗರ ಕೈ ಬಿಟ್ಟು ಹೋಗೋದಕ್ಕೆ ಶುರುವಾಗುತ್ತೆ. ಅಲ್ಲದೆ ಪಠಾಣ್ಗಳು ಶ್ರೀನಗರದತ್ತ ಮುನ್ನುಗ್ಗಿ ಬರ್ತಾ ಇರ್ತಾರೆ. ಬಾರಾಮುಲ್ಲಾ ಮತ್ತು ಅದರ ಸುತ್ತಮುತ್ತ ಪ್ರದೇಶಗಳಲ್ಲಿ ಲೂಟಿ, ದಾಂಧಲೆ, ಅತ್ಯಾಚಾರ ಹೀಗೆ ಎಲ್ಲ ಕಡೆಯಿಂದ ಹೊಡೆತ ಬೀಳ್ತಾ ಇದ್ದ ಹಾಗೆ ರಾಜ ಹರಿಸಿಂಗ್ ವಿಶ್ವಾಸನ ಕಳ್ಕೊಂಡು ಭಾರತದ ಕಡೆ ಮುಖ ಮಾಡ್ತಾರೆ. ತಮಗೆ ಮಿಲಿಟರಿ ಸಹಾಯ ಬೇಕು ಅಂತ ಭಾರತ ಸರ್ಕಾರವನ್ನ ಮನವಿ ಮಾಡ್ತಾರೆ. ಆದರೆ ಭಾರತೀಯ ನಾಯಕರ ನಿರ್ಧಾರ ಅಚಲವಾಗಿರುತ್ತೆ. ಸರ್ದಾರ್ ವಲ್ಲಭಾಯ್ ಪಟೇಲ್ರಂತೂ ಕಾಶ್ಮೀರ ಭಾರತದೊಂದಿಗೆ ವಿಲೀನ ಆದರೆ ಮಾತ್ರ ನಾವು ಸೈನ್ಯ ಕಳಿಸೋದಕ್ಕೆ ಸಿದ್ಧ ಅಂದ್ಬಿಡ್ತಾರೆ. ಅಕ್ಟೋಬರ್ 22, 1947 ವೇಳೆಗೆ ಪಾಕಿಸ್ತಾನದ ಪಠಾಣ್ಗಳು ಶ್ರೀನಗರದ ಹೆಬ್ಬಾಗಿಲಿಗೆ ಬಂದು ನಿಂತು ಬಿಟ್ಟಿರ್ತಾರೆ. ಅಕ್ಟೋಬರ್ 24ನೇ ತಾರೀಕು ಪಠಾಣ್ಗಳು ಶ್ರೀನಗರದ ಮೊಹೋರ್ ಪವರ್ ಹೌಸ್ ಅನ್ನ ಧ್ವಂಸ ಮಾಡಿಬಿಡ್ತಾರೆ. ಇಡೀ ಶ್ರೀನಗರ ಕತ್ತಲಲ್ಲಿ ಮುಳುಗಿರುತ್ತೆ. ಮಾರನೇ ದಿನ VP ಮೆನನ್ ಮತ್ತೆ ಸ್ಯಾಮ್ ಮಾಣಿಕ್ ಶಾ ಶ್ರೀನಗರಕ್ಕೆ ಬಂದು ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಆಗಿನ ಕೇಂದ್ರ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡ್ತಾರೆ. ಕೂಡಲೇ ಸೈನ್ಯವನ್ನು ನೀವು ಏರ್ಲಿಫ್ಟ್ ಮಾಡದೇ ಇದ್ರೆ ಕಾಶ್ಮೀರ ಭಾರತದ ಕೈತಪ್ಪು ಹೋಗುತ್ತೆ ಅನ್ನೋದನ್ನ ಸೆಂಟ್ರಲ್ ಕ್ಯಾಬಿನೆಟ್ ಕಮಿಟಿಗೆ ಹೇಳ್ತಾರೆ. ಆಗಿನ ಗವರ್ನರ್ ಲಾರ್ಡ್ ಮೌಂಟ್ ಬ್ಯಾಟನ್ ಇರ್ತಾರಲ್ಲ, ಅವರು ಒಂದಷ್ಟು ಸಮಯ ವ್ಯರ್ಥ ಆಗಲಿ, ಪಠಾಣರು ಶ್ರೀನಗರವನ್ನು ಆಕ್ರಮಿಸ್ಕೊಂಡು ಬಿಡ್ಲಿ, ಕಾಶ್ಮೀರ ಪಾಕಿಸ್ತಾನಕ್ಕೆ ಸೇರುವಂತಾಗಲಿ ಅನ್ನೋ ಆಶಯ ಇರುತ್ತೆ. ಅದಕ್ಕೆ ತಕ್ಕಂಗೆ ಕೆಲಸ ಮಾಡ್ತಾ ಇರ್ತಾರೆ ಲಾರ್ಡ್ ಮೌಂಟ್ ಬ್ಯಾಟನ್. ಕೊನೆಗೆ ಅಕ್ಟೋಬರ್ 26, 1947 ರಾಜ ಹರಿಸಿಂಗ್ ಜಮ್ಮುವಿನಲ್ಲಿ ವಿಲೀನ ಪತ್ರಕ್ಕೆ, ಅದರ ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ಗೆ ಸಹಿ ಹಾಕ್ತಾರೆ. ಇಷ್ಟಾದರೂ ನೆಹರು ಮತ್ತು ಮೌಂಟ್ ಬ್ಯಾಟನ್ ಕಾಶ್ಮೀರಕ್ಕೆ ಸೇನೆಯನ್ನು ಕಳಿಸೋದಕ್ಕೆ ಮೀನಾಮೇಷ ಇಳಿಸ್ತಾ ಇರ್ತಾರೆ. ಅದರಲ್ಲೂ ಮೌಂಟ್ ಬ್ಯಾಟನ್ ಪಠಾಣ್ಗಳು ಈಗಾಗಲೇ ಶ್ರೀನಗರಕ್ಕೆ ಬಂದುಬಿಟ್ಟಿದ್ದಾರೆ, ಸಮಯ ಮೀರಿ ಹೋಗಿದೆ, ಈಗ ಸೈನ್ಯ ಕಳಿಸೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಂದ್ಬಿಡ್ತಾರೆ. ಇದರಿಂದ ರೊಚ್ಚಿಗೆದ್ದವರು ಸರ್ದಾರ್ ವಲ್ಲಭಾಯ್ ಪಟೇಲ್ರಂತೂ ಜೋರು ದನಿಯಲ್ಲಿ ಹೇಳೋದಕ್ಕೆ ಶುರು ಮಾಡ್ತಾರೆ. ಉಗ್ರರು ಶ್ರೀನಗರದಿಂದ ಇನ್ನೂ 7 ಕಿಲೋಮೀಟರ್ ದೂರದಲ್ಲಿದ್ದಾರೆ, ಈಗಲೂ ಕಾಲ ಮಿಂಚಿಲ್ಲ, ರಸ್ತೆ ಮೂಲಕ ನಾವು ಸೈನ್ಯ ಕಳಿಸೋಕ್ಕಾಗಲ್ಲ, ಕೂಡಲೇ ನಾವು ಸೈನಿಕರನ್ನ ಏರ್ಲಿಫ್ಟ್ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ಹೇಳಿ ಜೋರು ದನಿಯಲ್ಲಿ ನಮ್ಮ ನೆಹರೂರವರಿಗೆ ರೇಗಾಡ್ತಾರೆ. ಒಂದು ಹಂತದಲ್ಲಿ ಕೋಪೋದ್ರಿಕ್ತರಾದ ಪಟೇಲ್ರು, ಜವಾಹರ್ಲಾಲ್, ಡು ಯು ವಾಂಟ್ ಕಾಶ್ಮೀರ್ ಆರ್ ಯು ವಾಂಟ್ ಟು ಗಿವ್ ಇಟ್ ಅವೇ? ಇಫ್ ಯು ವಾಂಟ್ ಕಾಶ್ಮೀರ್ ಪ್ಲೀಸ್ ಗಿವ್ ಯುವರ್ ಆರ್ಡರ್ಸ್ ಅಂತ ಕೇಳ್ತಾರೆ. ನೆಹರು ಅವರಿಗೂ ಒಪ್ಪಿಗೆ ಕೊಡೋದಕ್ಕಿಂತ ಮುಂಚೆನೆ ಪಟೇಲ್ರು ಸ್ಯಾಮ್ ಮಾಣಿಕ್ ಶಾ ಹತ್ರ ತಿರುಗಿ, ಸ್ಯಾಮ್ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಅಕ್ಸೆಪ್ಟೆಡ್, ಯು ಗೋ ಹೆಡ್ ಅಂದ್ಬಿಡ್ತಾರೆ. ಸ್ಯಾಮ್ ಮಾಣಿಕ್ ಶಾ ತಮ್ಮ ಡೈರಿನಲ್ಲಿ ನೆಹರು ಮತ್ತು ಪಟೇಲ್ರ ನಡುವೆ ನಡೆದಂತಹ ಈ ಸಂಭಾಷಣೆ ಏನಿದೆ ಅದನ್ನ ಬರ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದಾರೆ.
ಅಷ್ಟರಲ್ಲಾಗಲೇ ಸ್ಯಾಮ್ ಮಾಣಿಕ್ ಶಾ ಒಂದು ಡಕೋಟಾ ವಿಮಾನವನ್ನು ಸಿದ್ಧ ಮಾಡಿಬಿಟ್ಟಿರ್ತಾರೆ. ಪಟೇಲ್ರಿಂದ ಆದೇಶ ಬರ್ತಾ ಇದ್ದಂಗೆ ಸೈನ್ಯ ಮಿಂಚಿನ ವೇಗದಲ್ಲಿ ಶ್ರೀನಗರಕ್ಕೆ ಹೊರಟು ಬಿಡುತ್ತೆ. ಇಡೀ ಸೈನ್ಯವನ್ನ ಏರ್ಲಿಫ್ಟ್ ಮಾಡಿಬಿಡ್ತಾರೆ. ಪರಿಸ್ಥಿತಿ ತುಂಬಾ ಗಂಭೀರವಾಗಿರುತ್ತೆ. ಹೆಚ್ಚು ಸಮಯ ಏನಿರೋಲ್ಲ, ಪೂರ್ವ ನಿಯೋಜಿತ ಯೋಜನೆಗಳೇ ಇರೋದಿಲ್ಲ, ಸರಿಯಾದ ಸಿದ್ಧತೆಗಳು ನಡೆದಿರಲ್ಲ. ಅದೊಂದು ತುಂಬಾ ಕಾಂಪ್ಲೆಕ್ಸ್ ಸಿಚುವೇಶನ್. ಆ ಸಮಯದಲ್ಲಿ ಭಾರತೀಯ ಸೈನ್ಯ ಕೆಚ್ಚೆದೆಯ ಹೋರಾಟ ಮಾಡಿ ಕಾಶ್ಮೀರವನ್ನ ಭಾರತಕ್ಕೆ ಉಳಿಸ್ಕೊಡುತ್ತೆ. ಪಟೇಲ್ರು ಸರಿಯಾದ ಸಮಯಕ್ಕೆ ಧಾವಿಸದೇ ಇದ್ದಿದ್ರೆ ನೆಹರು ಮತ್ತು ಮೌಂಟ್ ಬ್ಯಾಟನ್ ಜೋಡಿ ಮತ್ತಷ್ಟು ಸಮಯವನ್ನು ವ್ಯಯ ಮಾಡ್ತಾ ಇತ್ತು. ಆ ಸಮಯದಲ್ಲಿ ಪಠಾಣ್ರು ಇಡೀ ಶ್ರೀನಗರವನ್ನು ಆಕ್ರಮಿಸ್ಕೊಂಡು ಬಿಡ್ತಾ ಇದ್ರು. ಶ್ರೀನಗರ ವಾಯುನೆಲೆಯನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಬಿಡ್ತಾ ಇದ್ರು. ಆಗ ಭಾರತೀಯ ಸೈನ್ಯ ಆ ಏರ್ ಸ್ಟ್ರಿಪ್ ನಲ್ಲಿ ಇಳಿಯೋದು ತುಂಬಾ ಕಷ್ಟ ಆಗ್ತಾ ಇತ್ತು. ಜಮ್ಮು ಕಾಶ್ಮೀರ ಭಾರತದಿಂದ ಬೇರೆ ಆಗ್ತಾ ಇತ್ತು. ಮುಂದೆ ನಡೆದದ್ದೆಲ್ಲ ಇತಿಹಾಸ. 1947ರಲ್ಲಿ ನಡೆದ ಆ ಮಹಾನ್ ಯುದ್ಧದ ಬಗ್ಗೆ, ಬ್ಯಾಟಲ್ ಆಫ್ ಬದ್ಗಾಮ್, ಅದ್ಭುತವಾದ ಯುದ್ಧ, ಅದರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ಹೇಳ್ತೀನಿ. ಪ್ರಿಯ ವೀಕ್ಷಕರೇ, ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಇತ್ತೀಚೆಗೆ ಬಿಡುಗಡೆಯಾಗಿರುವಂತಹ ನನ್ನ ಕಾಶ್ಮೀರ್ ಡೈರಿಯನ್ನು ಕೊಂಡು ಓದಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.